ನೀವು ರೌಡಿ ಸೀಟರ್ಗಳಾಗಿದ್ದೀರಾ? ಫೋಟೋ ಪೋಸ್ ಕೊಡೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ನಿಮ್ಮ ಫೋಟೋನ ಇಟ್ಕೊಂಡು ಬೆದರಿಕೆ ಹಾಕ್ತಾರೆ, ಹುಷಾರ್. ಯಾವುದಾದ್ರೂ ಫಂಕ್ಷನ್ ನಲ್ಲಿ ಎಲ್ಲರಿಗೂ ಕೂಡ ಸೆಲ್ಫಿ ಕೊಡೋ ಮುನ್ನ ಕೇರ್ಫುಲ್. ಅವರ ಫೋಟೋ ಬಳಸಿ ಬಡ್ಡಿ ವಸೂಲಿಗೆ ಇಳಿದಿದ್ದಾರೆ, ಹುಷಾರ್. ಕೊಟ್ಟಿರುವಂತಹ ಸಾಲವನ್ನ ವಸೂಲಿ ಮಾಡೋದು ಯಾವ ರೀತಿ ಅಂತಂದ್ರೆ, ದೊಡ್ಡ ದೊಡ್ಡ ರೌಡಿಗಳ ಹೆಸರನ್ನ ಹೇಳಿ. ಇಲ್ಲಿ ಸೈಲೆಂಟ್ ಸುನಿಲ್ನ ಹೆಸರು. 13 ಲಕ್ಷಕ್ಕೆ 63 ಲಕ್ಷ ವಸೂಲಿ ಮಾಡ್ತಾರೆ. ಸೈಲೆಂಟ್ ಸುನಿಲ್ ಜೊತೆಗಿರುವಂತಹ ಫೋಟೋವನ್ನ ತೋರಿಸಿ ಧಮಕಿ ಹಾಕ್ತಾರೆ. ದೀಪ ಕಿಡ್ನಾಪ್ ಮಾಡಿಬಿಟ್ಟು ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. 4 ಕೋಟಿ ನೀಡುವಂತೆ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಈ ಸಂಬಂಧ ಸಿಸಿಬಿಯಲ್ಲಿ ದೂರು ದಾಖಲು ಮಾಡಿದಂತ ರವಿ ದೂರಿನನ್ವಯ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಸೈಲೆಂಟ್ ಸುನಿಲ ಯಾರು? 10ನೇ ತರಗತಿಗೆ ಓದುವಾಗಲೇ ಬಾಲ ಅಪರಾಧಿಯಾಗಿ ಜೈಲು ಅನುಭವವನ್ನ ಅನುಭವಿಸಿ ಬರ್ತಾರೆ. ರೌಡಿಸಂಗೆ ಬರುತ್ತಿದ್ದಂತೆ ಸೈಲೆಂಟ್ ಸುನಿಲ್ ಅಂತಾನೆ ಕುಖ್ಯಾತಿಯನ್ನ ಪಡಿತಾನೆ. 20ನೇ ವರ್ಷದ ಆಸುಪಾಸಲ್ಲೇ ಈತನ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತೆ. ಸುನಿಲ್ ಅನ್ನೋ ಹೆಸರಿಗೆ ಸೈಲೆಂಟ್ ಹೇಗೆ ಸೇರ್ತು ಅವೆಲ್ಲವೂ ಕೂಡ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ನೋಡಿ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ನೀವು ರೌಡಿ ಸೀಟರ್ಗಳಾಗಿದ್ದೀರಾ? ಸಿಕ್ಕವ್ರ ಹತ್ರ ಫೋಟೋ ಪೋಸ್ ಕೊಡ್ತಾ ಇದ್ದೀರಾ? ಆ ಫೋಟೋ ಪೋಸ್ ಕೊಡೋ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮ ಫೋಟೋನ ಇಟ್ಕೊಂಡು ಬೆದರಿಕೆ ಹಾಕ್ತಾರೆ, ಹುಷಾರ್. ಯಾವುದಾದ್ರೂ ಫಂಕ್ಷನ್ ನಲ್ಲಿ ಎಲ್ಲರಿಗೂ ಕೂಡ ಸೆಲ್ಫಿ ಕೊಡೋ ಮುನ್ನ ಕೇರ್ಫುಲ್. ರೌಡಿ ಸೀಟರ್ಗಳನ್ನ ಧಮಕಿ ಹಾಕೋದು, ಹಪ್ತಾ ವಸೂಲಿ ಮಾಡೋದನ್ನ ನಾವು ಕೇಳಿತೀವಿ. ಆದ್ರೀಗ ಅವರ ಫೋಟೋ ಬಳಸಿ ಬಡ್ಡಿ ವಸೂಲಿಗೆ ಇಳಿದಿದ್ದಾರೆ, ಹುಷಾರ್. ಎಸ್, ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕುಖ್ಯಾತ ಬೆಂಗಳೂರಿನ ಕುಖ್ಯಾತ ರೌಡಿ ಆಗಿರುವಂತಹ ಸೈಲೆಂಟ್ ಸುನಿಲ ಅವರ ಹೆಸರು ಹೇಳಿ 13ಕ್ಕೆ 63 ಲಕ್ಷವನ್ನ ವಸೂಲಿ ಮಾಡಿದಾರಂತೆ. ನೋಡಿ, ಸೈಲೆಂಟ್ ಸುನಿಲನ ಹೆಸರು ಹೇಳಿದ್ರೆ 13 ಲಕ್ಷಕ್ಕೆ 63 ಲಕ್ಷ ಕೊಡ್ತಾರ. ಅವ್ರೆ, ಈ ಹೆಸರಿಗಿರೋ ತಾಕತ್ತಾದ್ರೂ ಏನ್ರಿ? ಭೂಗತ ಲೋಕದಲ್ಲಿ ತನ್ನದೇ ಆದಂತ ಹವಾ ಸೃಷ್ಟಿ ಮಾಡಿದಂತ ಈ ಭೂಗತ ಪಾತಕನಿಗೆ ಇಷ್ಟೊಂದು ಹವಾನ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತೀವಿ. ಹಾಗಾದ್ರೆ ಸೈಲೆಂಟ್ ಸುನಿಲನ ಬಗ್ಗೆ ಒಂದಿಷ್ಟು ಕಿರು ಪರಿಚಯ, ಒಂದಿಷ್ಟು ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇನೆ. ಹಾಗಾದ್ರೆ ಸೈಲೆಂಟ್ ಸುನಿಲ ಯಾರು? ಅವನ ಹೆಸರೇನು? ಸೈಲೆಂಟ್ ಅನ್ನೋ ಹೆಸರಿಗೆ, ಈ ಸುನಿಲ್ ಅನ್ನೋ ಹೆಸರಿಗೆ ಸೈಲೆಂಟ್ ಹೇಗೆ ಸೇರ್ತು ಅವೆಲ್ಲವೂ ಕೂಡ ಇವತ್ತು ಬಿಚ್ಚಿಡ್ತಾ ಇದ್ದೀನಿ ನೋಡಿ. ಸೈಲೆಂಟ್ ಸುನಿಲ ಯಾರು? ಬೆಂಗಳೂರು ಎಂಬ ಮಹಾನಗರಿ ಅದೆಷ್ಟೋ ರೌಡಿಗಳಿಗೆ, ಭೂಗತ ಪಾತಕಿಗಳಿಗೆ, ಅಪರಾಧಿಗಳಿಗೆ ಆಶ್ರಯ ಕೊಟ್ಟಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತೇ ಇರೋ ವಿಚಾರ. ಈ ಪೈಕಿ ಸುನಿಲ್ ಕುಮಾರ್ ಅಲಿಯಾಸ್ ಸೈಲೆಂಟ್ ಸುನಿಲ್ ಕೂಡ ಒಬ್ಬ. ಸದ್ಯ ಬೆಂಗಳೂರಿನ ಪ್ರಕಾಶ್ ನಗರದ ನಿವಾಸಿ ಆಗಿರುವಂತಹ ಸೈಲೆಂಟ್ ಸುನಿಲ ಮೂಲತಃ ಕೇರಳದವನು. 10ನೇ ತರಗತಿಗೆ ಓದುವಾಗಲೇ ಬಾಲ ಅಪರಾಧಿಯಾಗಿ ಜೈಲು ಅನುಭವವನ್ನ ಅನುಭವಿಸಿ ಬರ್ತಾರೆ. ಅದಾದ ನಂತರ ಈ ಸೈಲೆಂಟ್ ಸುನಿಲ ಹೇಗ್ ಬಂತು ಹಾಗಾದ್ರೆ ಈ ಹೆಸರು ಅಂತ ನಾವು ನೋಡ್ತಾ ಹೋದಾಗ, ಈತ ಮೂಲ ಹೆಸರು ಅಂತಂದ್ರೆ ಸುನಿಲ್ ಕುಮಾರ್ ಅಂತ. ರೌಡಿಸಂಗೆ ಬರುತ್ತಿದ್ದಂತೆ ಸೈಲೆಂಟ್ ಸುನಿಲ್ ಅಂತಾನೆ ಕುಖ್ಯಾತಿಯನ್ನ ಪಡಿತಾನೆ. ನೀವು ನಂಬಲ್ಲ, ಈತ ಬಾಲ ಅಪರಾಧಿ ಆದ ಮೇಲೆ ಕೇವಲ 20 ವರ್ಷದ ಆಸುಪಾಸಲ್ಲೇ ಇದ್ದಂತಹ ಸಂದರ್ಭದಲ್ಲೇ ಈತನ ಮೇಲೆ ರೌಡಿ ಶೀಟರ್ ತೆರೆಯಲಾಗುತ್ತೆ. ನೋಡಿ, ಸೈಲೆಂಟ್ ಸುನಿಲನ ಗತ್ತೆ ಆಗಿತ್ತೋ ಗೊತ್ತಿಲ್ಲ, ಅವನು ಮಾಡಿದಂತ ಕೃತ್ಯನೇ ಆಗಿತ್ತೋ ಗೊತ್ತಿಲ್ಲ, 20ನೇ ವರ್ಷದ ಆಸುಪಾಸಲ್ಲೇ ಈತನ ಮೇಲೆ ರೌಡಿ ಶೀಟರ್ ಓಪನ್ ಆಗುತ್ತೆ. ಜೈಲು ವಾಸ ಅನುಭವಿಸಿದ ಬಳಿಕ ಪ್ರಕಾಶ್ ನಗರದ ಕುಖ್ಯಾತ ರೌಡಿ ಶೀಟರ್ಗಳಾದ ನಾಗರಾಜ್, ಒಂಟೆ ಮತ್ತು ಪ್ರಸಾದಿ ಎಂಬುವರ ಗುಂಪಿಗೆ ಈ ಸೈಲೆಂಟ್ ಸುನಿಲ ಸೇರ್ಕೊಳ್ತಾನೆ. ಬಸವೇಶ್ವರ ನಗರದ ಪೊಲೀಸ್ ಠಾಣೆ ಒಬ್ಬರ ಮೇಲೆ ಅಟ್ಯಾಕ್ ಮಾಡಿ ಆರೋಪ ಮತ್ತೆ ಅಂಧರಾಗ್ತಾನೆ. ಅಲ್ಲಿಂದ ಒಂದೊಂದೇ ಪ್ರಕರಣದಲ್ಲಿ ಈತನ ಹೆಸರು ಕೇಳಿ ಬರ್ತಾ ಇರುತ್ತೆ. ರೌಡಿಸಂನಲ್ಲಿ ಅಬ್ಬರಿಸುವ ಸೈಲೆಂಟ್ ಸುನಿಲ್ಗೆ ಸೈಲೆಂಟ್ ಸುನಿಲ್ ಅಂತಾನೆ ಹೆಸರು ಬರೋದು ಕಾರಣರಾಗುತ್ತಾರೆ. ನೋಡಿ, ಈತನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ
ಸೈಲೆಂಟ್ ಸುನಿಲ ಒಂದಿಷ್ಟು ಸೈಲೆಂಟ್ ಆಗೇ ಇರ್ತಾನಂತೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಗಪ್ ಚುಪ್ ಆಗಿಯೇ ಇರ್ತಿದ್ದಂತೆ. ಇದೇ ಕಾರಣಕ್ಕೆ ಆತನಿಗೆ ಸೈಲೆಂಟ್ ಸುನಿಲ ಅಂತ ಹೆಸರು ಬರುತ್ತೆ. ಸೊ ಈಗ ರೌಡಿ ಶೀಟರ್ ಸೈಲೆಂಟ್ ಸುನಿಲ ಹೆಸರು ಹೇಳಿ ಬೆದರಿಕೆ ಹಾಕಿ ಲಕ್ಷ ವಸೂಲಿ ಮಾಡಿದ್ದಾರೆ ಅಂತಾನೆ ಈಗ ಒಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ರವಿ ಎಂಬವರಿಗೆ 13 ಲಕ್ಷ ಸಾಲ ಕೊಟ್ಟಿರುತ್ತಾರಂತೆ ಈ ದೀಪಕ್. ನೋಡಿ, ಕೊಟ್ಟಿರುವಂತಹ ಸಾಲವನ್ನ ವಸೂಲಿ ಮಾಡೋದು ಯಾವ ರೀತಿ ಅಂತಂದ್ರೆ ದೊಡ್ಡ ರೌಡಿಗಳ ಹೆಸರನ್ನ ಹೇಳಿ, ಪ್ರಮುಖವಾಗಿ ಹೆಸರು ಹೇಳಿದ್ದೆ ಇಲ್ಲಿ ಸೈಲೆಂಟ್ ಸುನಿಲನ ಹೆಸರು. ಯಾಕೆ ಈ ಹೆಸರನ್ನ ಹೇಳದಂತ ಸಂದರ್ಭದಲ್ಲಿ 13ಕ್ಕೆ 63 ಲಕ್ಷ ವಸೂಲಿ ಮಾಡ್ತಾರೆ ಈ ಆಸಾಮಿಗಳು. ಒಂದಲ್ಲ ಎರಡಲ್ಲ, ನೋಡಿ 13ಕ್ಕೆ ಡಬಲ್ ತ್ರಿಬಲ್ ಮಾಡ್ತಾರೆ. 63 ಲಕ್ಷ ಅಂತಂದ್ರೆ ಸಾಮಾನ್ಯ ಮಾತಾ? ಅಂತಂದ್ರೆ ಈಗ ಲಕ್ಷಕ್ಕೂ ಬೆಲೆನೇ ಇಲ್ವಾ ಅಂತ ಪರಿಸ್ಥಿತಿ ಬಂದೋಗ್ಬಿಡ್ತಾ. 13 ಲಕ್ಷಕ್ಕೆ 63 ಲಕ್ಷ ವಸೂಲಿ ಮಾಡ್ತಾರೆ ಈ ಆಸಾಮಿಗಳು. ಸೈಲೆಂಟ್ ಸುನಿಲ ಜೊತೆಗಿರುವಂತಹ ಫೋಟೋವನ್ನ ತೋರಿಸಿ ಧಮ್ಕಿ ಹಾಕ್ತಾರೆ. ನೋಡಿ, ಯಾವುದೋ ಒಂದು ಕಾರ್ಯಕ್ರಮದಲ್ಲೋ ಗೊತ್ತಿಲ್ಲ, ಯಾವುದೋ ಒಂದು ಫಂಕ್ಷನ್ ಅಲ್ಲೋ ಗೊತ್ತಿಲ್ಲ, ಸೈಲೆಂಟ್ ಸುನಿಲನ ಜೊತೆ ಈ ದೀಪಕ್ ಅನ್ನೋನು ಫೋಟೋ ತೆಗೆಸ್ಕೊಂಡಿರ್ತಾನೆ. ಯಾವಾಗ ಈ ಸೈಲೆಂಟ್ ಸುನಿಲನ ಜೊತೆ ಈ ಫೋಟೋ ತೆಗೆಸ್ಕೊಂಡಿರ್ತಾನಲ್ಲ, ಅವಾಗೆ ನೋಡಿ ಒಂದು ಪ್ಲಸ್ ಆಗ್ಬಿಡುತ್ತೆ. ನೋಡಿ, ಏನಾದರೂ ನಾನು ಬಡ್ಡಿ ಹಂಗೆ ದುಡ್ಡು ಕೊಟ್ಬಿಟ್ಟಿದ್ರೆ ಸಾಕು, ಆ ಬಡ್ಡಿ ವಸೂಲಿ ಮಾಡ್ಬೇಕಂತಂದ್ರೆ ಸಾಕು, ನಮ್ಮ ಗುರುಗಳಿದ್ದಾರೆ, ನನಗೆ ಸೈಲೆಂಟ್ ಸುನಿಲ ಪರಿಚಯ ಇದ್ದಾನೆ, ನನಗೆ ಅವ್ರ ಪರಿಚಯ ಇದ್ದಾರೆ, ಇವ್ರ ಪರಿಚಯ ಇದ್ದಾರೆ ಅಂತ ಅವ್ರ ಹೆಸರನ್ನ ಹೇಳ್ಕೊಂಡು ಸೈಲೆಂಟ್ ಸುನಿಲನ ಹೆಸರು ಹೇಳಿ 13ಕ್ಕೆ 63 ಲಕ್ಷ ಇಲ್ಲಿ ವಸೂಲಿ ಮಾಡಿಬಿಡ್ತಾನೆ. ನಮಗೆ ಸೈಲೆಂಟ್ ಸುನಿಲ ಗೊತ್ತು, ನನಗೆ ಪರಿಚಯ ಇದ್ದಾನೆ, ಮತ್ತಷ್ಟು ಹಣಕ್ಕೆ ಒಂದಿಷ್ಟು ಡಿಮ್ಯಾಂಡ್ ಅನ್ನ ಇಡ್ತಾನಂತೆ. ನೋಡಿ, ಈ ರೀತಿ ಹಣವನ್ನ ಡಿಮ್ಯಾಂಡ್ ಇಟ್ಟಂತ ದೀಪಕ್ಕೆ ಒಂದಿಷ್ಟು ಯಾವ ರೀತಿ ಅಂತಂದ್ರೆ ಅಧಿಕಾರಿಗಳು ಬೆವರಿಳಿಸ್ಬಿಟ್ಟಿದ್ದಾರೆ ಅಂತಂದ್ರೆ ನೀವು ಊಹೆನೂ ಕೂಡ ಮಾಡೋದಿಲ್ಲ. ನೋಡಿ, ನನಗೆ ಇಷ್ಟೊಂದು ಹಣ ಕೊಡೋಕ್ಕಾಗಲ್ಲ, ಹಾಗಾಗಲ್ಲ ಅಂತ ಯಾವಾಗ ಈ ರವಿ ಹೇಳ್ತಾನಲ್ಲ, ರವಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ನಡೆಸಿರುವಂಥ ಆರೋಪವು ಕೂಡ ಒಂದು ಕಡೆ ಕೇಳಿ ಬರುತ್ತೆ. ನೋಡಿ, ಈ ರವಿ ಅನ್ನೋನು ಒಂದಿಷ್ಟು ದೀಪಕ್ ಹತ್ರ ಏನು ಹಣ ತೆಗೆದುಕೊಂಡಿರ್ತಾನಲ್ಲ, ಆ ಹಣವನ್ನು ವಾಪಸ್ ಕೊಡಲಾರ್ದಂಥ ಸಮಯದಲ್ಲಿ ಕಿಡ್ನಾಪ್ ಅನ್ನ ಮಾಡ್ತಾರಂತೆ. ಈ ದೀಪಕ್ ಕಿಡ್ನಾಪ್ ಮಾಡಿಬಿಟ್ಟು ಅವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾರೆ ಅಂತ ಆರೋಪ ಕೂಡ ಕೇಳಿ ಬಂದಿದೆ. ಇಲ್ಲಿ ಕೇವಲ 63 ಲಕ್ಷ ಮಾತ್ರ ಅಲ್ಲ, ಇನ್ನೊಂದು ಸತ್ಯ ಘಟನೆ ಏನಪ್ಪಾ ಅಂತಂದ್ರೆ 4 ಕೋಟಿ ನೀಡುವಂತೆ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಅದು ಕೂಡ ಸಾಮಾನ್ಯ ಬೆದರಿಕೆ ಅಲ್ಲ, ಜೀವ ಬೆದರಿಕೆ ಹಾಕಿದ್ದಾರಂತೆ. ಅದರ ಜೊತೆಗೆ ಅಗ್ರಿಮೆಂಟ್ಗೆ ಸಹಿ ಕೂಡ ಮಾಡಿಸ್ಕೊಂಡಿರೋ ಅಂತ ಆರೋಪವು ಕೂಡ ಇವರ ಮೇಲೆ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ಬೇರೆ ರೌಡಿ ಸೀಟರ್ಗಳನ್ನ ಹೆಸರು ಹೇಳಿ ಧಮ್ಕಿ ಕೂಡ ಹಾಕ್ತಾ ಇದ್ದಾರಂತೆ. ನೋಡಿ, ಕೇವಲ ಇಲ್ಲಿ ಸೈಲೆಂಟ್ ಸುನಿಲ್ ಮಾತ್ರ ಹೆಸರು ಧಮ್ಕಿ ಹಾಕಿಲ್ಲ ಇವರು. ಪ್ರಮುಖವಾಗಿ ಯಾರ್ಯಾರು ಈ ಕುಖ್ಯಾತಿಗಳಿದ್ದಾರಲ್ಲ ಅಂತಂದ್ರೆ 1 2 3 4 5 6 ಅಂತಂದ್ರೆ ಇವ್ರುಗಳು ಇರ್ತಾರಲ್ಲ, ಇವರ ಹೆಸರುಗಳನ್ನ ಹೇಳಿಯೂ ಕೂಡ ಇವರು ಧಮ್ಕಿ ಹಾಕಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇದೆ. ಈ ಸಂಬಂಧ CCBಯಲ್ಲಿ ದೂರು ದಾಖಲು ಮಾಡಿದಂಥ ರವಿ ದೂರಿನನ್ವಯ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಅಧಿಕಾರಿಗಳು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ದೀಪಕ್ ಮತ್ತು ಜೈ ಎಂಬುವರನ್ನ ಬಂಧಿಸ್ತಾರೆ. ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಇವೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಅದಾದ ನಂತರ ಸೈಲೆಂಟ್ ಸುನಿಲ್ ಅವ್ರನ್ನ ಸ್ಟೇಷನ್ ಕರೆಸ್ತಾರಂತೆ. ಸ್ಟೇಷನ್ ಕರೆದಂಥ ಸಂದರ್ಭದಲ್ಲಿ ಇವರೇನಾದ್ರೂ ನಿಮಗೆ ಪರಿಚಯನ, ನಿಮ್ಮ ಕಡೆ ಹುಡುಗರ ಅಂತ ಕೇಳಿದಂಥ ಸಂದರ್ಭದಲ್ಲಿ ಇವ್ರ್ಯಾರು ಗೊತ್ತೇ ಇಲ್ಲ ಸ್ವಾಮಿ, ನಮಗೆ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಫೋಟೋ ತೆಗೆದುಕೊಂಡಿರ್ತಾರೆ, ಅದೇನ್ನೇ ಒಂದು ಕಡೆ ಬಂಡವಾಳ ಮಾಡಿಕೊಂಡು ಈ ರೀತಿ ಪರಿಸ್ಥಿತಿ ಬಂದೋಗ್ಬಿಡುತ್ತೆ. ನೋಡಿ, ಈಗಾಗಲೇ ಅಧಿಕಾರಿಗಳು ಬಂಧಿಸಿದ್ದಾರೆ ಅವರಿಬ್ಬರನ್ನ. ವಿಚಾರಣೆಯು ಕೂಡ ಮುಂದುವರಿತಾ ಇದೆ. ಸೊ ಇನ್ನೊಂದಿಷ್ಟು ಯಾರ್ಯಾರ ಹೆಸರುಗಳನ್ನ ಪ್ರಸ್ತಾಪ ಮಾಡಿದ್ದಾರೆ, ಏನ್ ಕತೆ ಅದಕ್ಕೆ ಹೇಳೋದು. ಯಾರಿಗಾದರೂ ಸೆಲ್ಫಿ ಕೊಡೋಕೆ ಮುನ್ನ, ಅದರಲ್ಲೂ ಕೂಡ ಪ್ರಮುಖವಾಗಿ ರೌಡಿ ಸೀಟರ್ಗಳು, ಈ ರೌಡಿ ಸೀಟರು ಅಂತಂದ್ರೆ ಭೂಗತ ಲೋಕದಲ್ಲಿ ನಾನು ದೊಡ್ಡ ಹವಾ ಮಾಡ್ಬೇಕಂತ ಇದ್ದೀನಿ, ನಾನು ಸಖತ್ತಾಗಿ ಒಂದಿಷ್ಟು ಹವಾ ಮೇಂಟೈನ್ ಮಾಡ್ಬೇಕಂತ ಇದ್ದೀನಿ, ಹುಡುಗರನ್ನ ಕೊಟ್ಕೊಂಡು ಒಂದಿಷ್ಟು ರಾಜಾರೋಷವಾಗಿ ಓಡಾಡಬೇಕು ಅಂತ ಏನು ಅನ್ಕೊಂಡಿದ್ದೀರಲ್ಲ, ಅವರೆಲ್ಲರೂ ಕೂಡ ಈ ಸುದ್ದಿ ನೋಡಲೇಬೇಕಾಗಿರುವಂಥದ್ದು. ಸೊ ಹಾಗಾಗಿ ಯಾರಿಗಾದರೂ ಕೂಡ ಸೆಲ್ಫಿ ಕೊಡೋಕ್ಕಿಂತ ಮುಂಚೆ ಒಂದಿಷ್ಟು ಯೋಚನೆ ಮಾಡಿ. ನೋಡಿ, 13 ಲಕ್ಷಕ್ಕೆ 63 ಲಕ್ಷವೂ ಕೂಡ ಇಲ್ಲಿ ಹಣ ವಸೂಲಿ ಆಗುತ್ತೆ ಅಂತಂದ್ರೆ ಆ ಸೈಲೆಂಟ್ ಸುನಿಲ್ ಇರುವ ಹೆಸರಿಗೆ ಇರುವಂತ ಗತ್ತು ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.